Hello everyone, welcome to my channel. Today's special egg biryani with raita. ಪ್ರೆಷರ್ ಕುಕ್ಕರಲ್ಲಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ 10 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ತುಂಬಾ ಸ್ಪೈಸಿ ಆದಂಥ ಎಗ್ ಬಿರಿಯಾನಿ ಇದು. ಇದ್ರ ಜೊತೆ ರಾಯ್ತ ಸರ್ವ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಹಾಗೆ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ನಾನು ಇಲ್ಲಿ ಸೋನಾ ರೈಸ್ ತೊಗೊಂಡಿದ್ದೇನೆ 2 ಗ್ಲಾಸು. ನೀವು ಯಾವ್ದು ಬೇಕಾದ್ರೂ ತೊಗೊಳ್ಬೋದು, ಚೆನ್ನಾಗಾಗುತ್ತೆ ಸೋನಾ ರೈಸ್. ಹಾಗಾಗಿ ಮೊಟ್ಟೆ 8, ಪುದೀನ 1 ಕಪ್ಪು, ಬೇವಿನೆಲೆ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹೋಮ್ ಮೇಡ್ ಬಿರಿಯಾನಿ ಪೌಡರ್, ಕೊತ್ತಂಬರಿ ಪುಡಿ, ಹಲ್ದಿ, ಖಾರದ ಪುಡಿ, ಎಣ್ಣೆ, ನೀರುಳ್ಳಿ 2, ಕಸೂರಿ ಮೆಂತೆ, ಕಾಳುಮೆಣಸು, ಹಾಗೆ 1 ಟೊಮೆಟೊ. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೇನೆ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಬೇವಿನೆಲೆ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಕೂಡ ಒಟ್ಟಿಗೆ ಹಾಕಿ ಫುಲ್ ನೈಸಾಗಿ ರುಬ್ಕೊಳ್ಬೇಕು. ಇನ್ನೊಂದು ಕಡೆ ಪ್ಯಾನಲ್ಲಿ 1-2 ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಹೀಟ್ ಆದ ನಂತರ 1/2 ಸ್ಪೂನ್ ಉಪ್ಪು ಹಾಕಬೇಕು. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಹಲ್ದಿ, ಸ್ವಲ್ಪ ಕೊತ್ತಂಬರಿ ಪುಡಿ, ಹಾಗೆ ಬಿರಿಯಾನಿ ಪೌಡರ್ 1/2 ಸ್ಪೂನ್ ಎಲ್ಲ ಹಾಕಿ, ಮೊಟ್ಟೆನ ಬೇಯಿಸಿಟ್ಕೊಂಡಂಥ ಮೊಟ್ಟೆ ಇರುತ್ತಲ್ಲ ಅದನ್ನು ಈ ರೀತಿಯಾಗಿ ಸಿಂಪಲ್ಲಾಗಿ ಸ್ಲೈಸ್ ಮಾಡಬೇಕು. ಫುಲ್ ಕಟ್ ಮಾಡಲಿಕ್ಕಿಲ್ಲ. ಈ ಮಸಾಲದಲ್ಲಿ ಈ ಮೊಟ್ಟೆನ ಚೆನ್ನಾಗಿ ಹೊರ್ಕೊಳ್ಬೇಕು. ಆ ಥರ ಸ್ಲೈಸ್ ಆಗಿ ಮಾಡೋದ್ರಿಂದ ಮೊಟ್ಟೆ ಒಳಗಡೆ ಖಾರ ಫುಲ್ ಹಿಡಿತದೆ. ಹಾಗಾಗಿ ಆ ಥರ ಮಾಡ್ಕೊಳ್ಳೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಹೇಳಿದರೆ ಮಸಾಲೆ ಫುಲ್ ಹಾಳಾಗ್ತದೆ. ಹಾಗಾಗಿ ಇವಾಗ ಈ ಕುಕ್ಕರ್ಗೆ 3-4 ಸ್ಪೂನ್ ಎಣ್ಣೆ ಹಾಕ್ತಿದ್ದೇನೆ. ಕಸೂರಿ ಮೇಥಿ, 4 ಕಾಳುಮೆಣಸು, 2 ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫುಲ್ ಸ್ಮೂತಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂಥ 1 ಟೊಮೆಟೊ, ಹಾಗೆ 1/2 ಸ್ಪೂನ್ ಉಪ್ಪು, 1/2 ಸ್ಪೂನ್ ಹಳದಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಮತ್ತು ಹಳದಿ ಹಾಕೋದ್ರಿಂದ ಟೊಮೆಟೊ ಬೇಗನೆ ಬೆಂದುಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾವು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಂಥ ಮಸಾಲವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು. ನಾವೆಲ್ಲೂ ಕೂಡ ಕೊತ್ತಂಬರಿ ಸೊಪ್ಪಾಗಲಿ ಪುದೀನವನ್ನಾಗಲಿ ಎಲ್ಲೂ ಫ್ರೈ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಇದೇ ಆಯಿಲಲ್ಲೇ ಅದೀಗ ಫ್ರೈ ಆಗಬೇಕು. ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಆಗಿದೆ ಚೆನ್ನಾಗಿ. ಇದೇ ರೀತಿ ಆಯಿಲ್ ಕೂಡ ಬಿಡಬೇಕು ಅದರಿಂದ, ಹಾಗಾಗಿ ಚೆನ್ನಾಗಾಗುತ್ತೆ. ಆಮೇಲೆ 1/2 ಸ್ಪೂನ್ ಖಾರದ ಪುಡಿ, 1/2 ಸ್ಪೂನ್ ಕೊತ್ತಂಬರಿ ಪುಡಿ, ಹಾಗೆ 1 ಸ್ಪೂನ್ ಬಿರಿಯಾನಿ ಪೌಡರ್. ಬಿರಿಯಾನಿ ಪೌಡರ್ ಮನೆಯಲ್ಲೇ ಮಾಡಿದ್ದು, ಅದನ್ನು ಬೇಕಾದರೆ ಮುಂದಿನ ರೆಸಿಪಿಯಲ್ಲಿ ನಾನು ಹಾಕ್ತೇನೆ ಯಾವ ರೀತಿಯಾಗಿ ಮಾಡೋದು ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲ ಕೂಡ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಲಿ. ಇವಾಗ ಇದಕ್ಕೆ ಕ್ಲೀನ್ ಮಾಡಿಟ್ಕೊಂಡಂಥ ರೈಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ರೈಸನ್ನು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲ್ ಎಲ್ಲ ರೈಸಿಗೂ ಕೂಡ ಹಿಡಿಬೇಕು, ಇಲ್ಲಾಂದರೆ ಹೇಳಿದರೆ ರೈಸು ಒಂಥರ ಮುದ್ದೆ ಮುದ್ದೆಯಾಗಿ ಬರ್ತದೆ. ಈ ಥರ ಆಯಿಲಲ್ಲೇ ಫ್ರೈ ಮಾಡೋದ್ರಿಂದ ರೈಸು ಬಿಡಿ ಬಿಡಿಯಾಗಿ ಬರ್ತದೆ. ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೇನೆ ಇದೇ ಗ್ಲಾಸಲ್ಲಿ. ಇವಾಗ ಇದೇ ಗ್ಲಾಸಲ್ಲಿ 4 ಗ್ಲಾಸು ನೀರು ಹಾಕ್ತಾ ಇದ್ದೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ 1-2 ಕೊದೆ ಬರಬೇಕು. ಬಂದ ನಂತರನೇ ಇದಕ್ಕೆ ಎಗ್ ಸೇರಿಸಬೇಕು. ಕೊದಿ ಬರೋ ತನಕ ಇದು ಮಿಕ್ಸ್ ಮಾಡ್ತಾ ಇರಬೇಕು.
ಇವಾಗ ಕುದಿ ಬಂದಿದೆ. ಇದಕ್ಕೆ ನಾನು ಇವಾಗ ಫ್ರೈ ಮಾಡಿಟ್ಕೊಂಡಂಥ ಎಗ್ ಸೇರಿಸ್ತಾ ಇದ್ದೇನೆ. ಇವಾಗ ಪ್ರೆಷರ್ ಕುಕ್ಕರಲ್ಲಿ 2 ಸಿಟಿ ಬರೋ ತನಕನೂ ಬೇಯಿಸ್ಕೊಳ್ಳಿ. 2 ಸಿಟಿ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ. ನೋಡಿ, ಇವಾಗ ಲಾಸ್ಟಲ್ಲಿ ಎಗ್ ಬಿರಿಯಾನಿ ರೆಡಿಯಾಗಿದೆ. ತುಂಬಾ ಸ್ಪೈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಟೈಮ್ ಇಲ್ಲ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು ಮನೆಯಲ್ಲೇ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.